ಇವತ್ತು ಕಬ್ಬಿನ ಗ್ಯಾಂಗ್ದವ್ರ ಮನೆಗೆ ಹೋಗಿದ್ನಿ. ಕಬ್ಬಿನ ಗ್ಯಾಂಗ್ದವ್ರು ನಿಮಗೆಲ್ಲರಿಗೂ ಮನೆ ತೋರಿಸೀನಿ. ಕಬ್ಬಿನ ಗ್ಯಾಂಗ್ದವ್ರಲ್ಲಿ ಇಲ್ಲ ಅನ್ನೋದು ಗೊತ್ತಾಯ್ತು. ಮುಂದೆ ಏನು ಮಾಡೀನಿ ಅಂದ್ರೆ ಅವ್ರನ್ನ ಭೇಟಿ ಆಗಕ್ಕೆ ಹೋಗ್ಬೇಕಂತ ಮಾಡಿದ್ನಿ. ಹಂಗೆ ಅವ್ರ ಮನೆಯೆಲ್ಲ ನೋಡೀನಿ. ಒಳಗೆ ನೋಡಂತಲೇ ಎಲ್ಲ ಇದಿತ್ತು ಪಾಪ. ಹೊರಗೆ ಥಂಡ್ಯಾಗ ಎಲ್ಲ ಮಕ್ಳು ಸಣ್ಣ ಮಕ್ಳು ಇರ್ತಾರು. ಅವ್ರು ಯಾವ ಥರ ಇರ್ತಾರೆ ಅನ್ನೋದು ಗೊತ್ತೈತಿ. ಸಣ್ಣ ಮಕ್ಳು ಎರಡು ಮನೆ ಚಳಿ ಐತೆ ಅನ್ನೋದು ಗೊತ್ತೈತಿ. ನಾವು ಮನ್ಯಾಗ ಮಕ್ಕೊಂದು ಜಲ್ದಿ ಹೇಳಂಗಿಲ್ಲ, ಥಂಡಿ ಇರ್ತೈತಿ. ಅವ್ರು ಹೊರಗೆ ಮಕ್ಕೊಂಡು 5 ಗಂಟೆಗೆ ಎದ್ದು ಮತ್ತು ಕಬ್ಬು ಕಡಿಯೋಕೆ ಹೋಗ್ತಾರು. ಭಾಳ ಅಂದ್ರೆ ಭಾಳ ಕಷ್ಟಪಡ್ತಾರೆ ಕಬ್ಬಿನ ಗ್ಯಾಂಗ್ದವ್ರು. ಮತ್ತು ಅವ್ರ ಮನೆ ಒಳಗೆ ನೋಡ್ರಿ ಯಾವ ಥರ ಪಾಪ ಮಲ್ಕೋತಾರು. ರೊಗ್ಗ ಎಲ್ಲ ಯಾವ ಥರ ನೋಡೋರು, ಕೈಪಲ್ಯ ಯಾವ ಥರ ಇಟ್ಟಾರ ನೋಡಿಲ್ಲ. ಈ ಥರ ಅವ್ರು ಜೀವನ ಮಾಡ್ತಾರೆ ಪಾಪ. ನಮ್ಮ ಮನೇಲಿ ಎಲ್ಲ ವ್ಯವಸ್ಥೆ ಇದ್ದು ನಾವು ಯಾವ ಥರ ನಾವು ಎಷ್ಟು ಸೋಮೇರಿ ಇರ್ತಾವೆ, ಸೋಮೇರಿತನ ಮಾಡ್ತೀವಿ ಪಾಪ. ಭಾಳ ಇದನ್ನಿಸ್ತು. ಮತ್ತು ನಂದು ಎಲ್ಲ ತೋರಿಸ್ಕಷ್ಟು ಮತ್ತು ನಾನು ಹೀರೋ ಹೊಂಡ ತೊಗೊಂಡು ಅವ್ರನ್ನ ಭೇಟಿ ಆಗಕ್ಕೆ ಹೋದ್ನಿ. ಅವ್ರನ್ನ ಭೇಟಿಗೆ ಹೋದ್ರೆ ಅವ್ರು ಭೇಟಿ ಆಗಲಿಲ್ಲ ನನಗೆ. ಅವರು ಸಣ್ಣ ಪುಟ್ಟ ಮಕ್ಕಳು ನನಗೆ ಭೇಟಿ ಆದರು. ಸಣ್ಣ ಪುಟ್ಟ ಮಕ್ಳು ಅಂದ್ರೆ ಪುಟ್ಟ ಮಕ್ಳು ಭೇಟಿ ಆದ್ರೆ ನನಗೆ. ಮತ್ತೇನಂದರು ಮುಂದದಾರು ಹೋಗಂತಂದರು. ಮುಂದೆ ಹೋದ್ನಿ. ಹಂಗೆ ಸಣ್ಣ ಮಕ್ಕಳು ಅಲ್ಲೇ ಹಾದಿಗೆ ಆಟ ಆಡತ್ತಿದ್ರು. ಅವ್ರ ಹಿಂಬಾಲಿ ಮಾತಾಡೀನಿ. ಅವ್ರು ಹಿಂಬಾಲಿ ಮಾತಾಡಂತಲೇ ಅವ್ರನ್ನ ಹಿಂಬಾಲಿ ಭಾಳ ಅಂದ್ರೆ ಭಾಳ ಕ್ಲೋಸ್ ಆದರು. ಅಣ್ಣ ಇದೇನು ತೊಗೊಂಡು ಹೊಂಟಿದಿ ಅಣ್ಣ ಅಂತಂದ್ರೆ ಅಂದರೆ ನನ್ನ ಕಡೆ ಏನಿದ್ದು ಗೊಂಜಾಳ ಇದ್ದು. ಗೊಂಜಾಳ ಏನು ಮಾಡೀನಿ, ಅವ್ರು ಒಂದೊಂದು ಕೊಟ್ನಿ. ಗೊಂಜಾಳ ತಿಂದರು. ತಿನ್ಸ್ಕಾಸ್ ನೋಡಿ ಅಪ್ಪಿ ಏಟಿದೆ, ಸಣ್ಣ ಪುಟ್ಟ ಇದೆ. ಆ ಅಪ್ಪಿನ 5 ಗಂಟೆಗೆ ಕಿರೋದು, ಥಂಡಿ ಎಲ್ಲ ಇದೆ. ಆದ್ರೆ ಅವ್ರು ಬಹಳ ಅಂದ್ರೆ ಬಹಳ ಗಟ್ಟಿರ್ತಾರೆ. ನೋಡಿ ಯಾವ ಥರ ಆಟ ಆಡತ್ತಿದ್ದಾರೆ ಅವರು ಮೆಮ್ರೈಸ್. ಮತ್ತು ಇಲ್ಲಿ ನೋಡ್ರಿ ಟ್ಯಾಂಕ್ಸ್ ಕೊಡಕತ್ತಾಳೆ ಈಕೆ ಹೆಸರು ಸ್ನೇಹ ಅಂತ. ಇನ್ನೊಬ್ಬಾಕಿ ಹೆಸರು ಬರ್ತಾರೆ. ಟ್ಯಾಂಕ್ಸ್ ಕೊಟ್ಟ ಓಕೆ ಬಾಯ್ ಅಣ್ಣ, ಮತ್ತು ಸಿಗೋಣ. ಹ್ಞೂ ತಂಗಿ ನಾನು ಮತ್ತು ಸಿಗೋಣ ಅಂತ ಹೇಳಿದೆ ಆಕೆಗೆ. ಭಾಳ ಕ್ಲೋಸ್ ಆದರು. ನೋಡಲ್ಲಿ ನೀರು ಕುಡಿಯತ್ತಾರೆ, ಆಟ ಆಡತ್ತಾರೆ, ತುಂಬ ಆಟ ಆಡ್ತಾರೆ ನೋಡಿ. ಇವರು ಈಕೆ ಹೆಸರು ಸಾವಿತ್ರಿ ಅಂತ. ಈಕೆ ಹೆಸರು ಪ್ರೀತಿ ಅಂತ. ಈಕೆ ಒಂದು ಟ್ಯಾಂಕ್ಸ್ ಕೊಟ್ಟರು. ಟ್ಯಾಂಕ್ಸ್ ಕೊಟ್ಟರು ಕೊಡಂತಲೇ ನಿಂಬಲ್ಲಿ ಮಾತಾಡ್ರು. ಹಂಗೆ ಹಿಂಗೆ ನಾನು ಸ್ವಲ್ಪ ಹಿಂದಿ ಸ್ವಲ್ಪ ಬರ್ತಿತ್ತು. ಅವ್ರ ನಿಂಬಲ್ಲಿ ಹಂಗೆ ಮಾತಾಡೀನಿ. ಟೈಮ್ ಪಾಸ್ ಪಾಪ ಮಾಡಿರು. ಮತ್ತೇನಂದರು ಗೊಂಜಾಳ ಕೊಟ್ಟೆಣ್ಣ ಅವ್ರಿಗೆ. ಮತ್ತು ಅವ್ರು ಸುಲ್ಕೊಂಡು ತಿನ್ನಾಕತ್ರು. ಫುಲ್ ಅಂದ್ರೆ ಫುಲ್ ಕ್ಲೋಸ್ ಆದಾರ ನಿಂಬಲ್ಲಿ. 2 ತನಿ ಇದ್ದು ಅಷ್ಟು ಸುಲ್ ಕೊಟ್ಟು ನಾನು ಕೊಡಂತಲೇ ಮತ್ತೆ ಆಟ ಮಾಡಕತ್ರು. ಆದರೂ ಅವ್ರನ್ನ ಬಿಟ್ಟು ಹೋಗೋಕ್ಕಾಗಲಿಲ್ಲ ನನಗೆ. ಮತ್ತೆ ಹೋಗಿ ಅವ್ರ ಹಿಂಬಲ್ಲಿ ತಳಗೆ ಕುಂತಬಿಟ್ನಿ. ಆ ಸಣ್ಣ ಮಗುಗೆ ಗೊಂಜಾಳ ತಿನ್ಸೀನಿ. ಏನು ಮಾಡಿ ಅಂದ್ರೆ ಗೊಂಜಾಳ ತಿನ್ಸೀನಿ. ಯಾಕೋ ಭಾಳ ನಮೂನಿ ಫೀಲ್ ಆಯ್ತು. ಯಾಕಪ್ಪ ಈ ಥರ ಜೀವನ ಮಾಡಬೇಕು ಅಂತೇಳಿ ಏನೋ ಒಂಥರ ಫೀಲ್ ಆಯಿತು. ಹಂಗೆ ಅವ್ರಿಗೆ ಗೊಂಜಾಳ ಎಲ್ಲರಿಗೂ ಹಂಚಿದ. ಎಲ್ಲರೂ ಏನು ಮಾಡಕತ್ರು, ನಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹಾಯ್ ಗಾಯ್ಸ್ ಅಂತ ಹೇಳಿದರು. ಹೇಳಂತಲೇ ಲೈಕ್ ಮಾಡಂತ ನಾ ಹೇಳತ್ತಿದ್ನಿ. ಅವರು ನನಗೆ ಮೊದಲು ಇವ ಅರ್ಜುನ ಲೈಕ್ ಮಾಡಿ ಅಂತ ಹೇಳಿದ. ಮತ್ತು ಎಲ್ಲರೂ ಕೂಡಿ ಕುಂತ ನಳಿಗೆ ಸ್ವಲ್ಪ ಆಟ ಮಾಡಿ ಹುಡುಗರೆಲ್ಲ ಮತ್ತು ಹಂಗೆ ಒಂದು 4-5 ಜನ ಬಂದರು. 4-5 ಜನ ಬರೋಂತಲೇ ಹಂಗೆ ಹುಡುಗನ ಎತ್ಕೊಂಡು ಅದು ಫುಲ್ ಕ್ಯೂಟ್ ಇತ್ತು. ಕ್ಯೂಟ್ ರಾಧಾಕೃಷ್ಣ ಇರ್ತಾರಲ್ಲ ಆ ಟೈಪ್ ಕೃಷ್ಣನ ಥರ ಇದ್ದ ಇರೋಂತಲೇ. ಹಂಗೆ ಮತ್ತು ಓಕೆ ಅಣ್ಣ ಹೋಗಿ ಬರ್ತೀಯಣ್ಣ ಅಂತ ಅನ್ನಕತ್ಲಿಕ್ಕೆ ಅಣ್ಣ ಅಂತಲೇ ಹಿಂದಿ ಒಳಗೆ. ಓಕೆ ಏನು ಹೇಳಿದ್ನಿ ಅಂದರೆ ಓಕೆ ಬಾಯಿ ಟಾಟಾ ಮಾಡಿಬಿಟ್ಟೆ ಅವ್ರಿಗೆ. ಅವ್ರು ಫುಲ್ ಎಂಜಾಯ್ ಮೇಲೆ ಖುಷಿಲೇ ಇದನ್ನು ಮಾಡಿದ್ರು. ಮತ್ತು ಗೊಂಜಾಳ ಯಾರು ಕೊಡತ್ತಿರ ಕೇಳಿ ಇವ್ರು ಒಟ್ಟರು ಕೊಡಂತಿದ್ರು. ಇವ್ರು ಇಬ್ಬರೇ ತಿನ್ನತ್ತಿದ್ರು. ಅಷ್ಟರು ಕೊಡು ಅಂತ ಹೇಳಿದೆ. ಇವ್ರು ಏನು ಮಾಡ್ಯಾರ ನೋಡಿ ಇಲ್ಲಿ. ನಾನು ಫುಲ್ ಕ್ಲೋಸ್ ಆಗಿಬಿಟ್ಟು ಇವ್ರು ಹಿಂಬಾಲೆ ನನ್ನ ಹೀರೋ ಹೊಂಡನ ಎಬ್ಬಿಸ್ಕೊಂಡು ಹೊಂಟಾರೆ. ಇವರು ನನ್ನ ಹೀರೋ ಹೊಂಡ ತೊಗೊಂಡು ಹೊಡಿತಾರಂತ. ಹೀರೋ ಹೊಂಡ ಎಬಿಸೇ ಬಿಟ್ಟರು ಕಡಿಕನು. ಈ ಸಾವಿತ್ರನಾಕಿ ಎಬಿಸೇ ಬಿಟ್ಲು ಹೀರೋ ಹೊಂಡ. ನೋಡಿ ಎಬಿಸೇ ಬಿಟ್ಲು. ನನ್ನ ಹೀರೋ ಹೊಂಡದಾಗ ಬಾಟಿ ಇತ್ತು. ಆ ಬಾಟಿ ಕೊಂಡಂದರು. ಸ್ವಲ್ಪ ಗೊಂಜಾಳ ಕೊಟ್ಟೆ. ಅದರಂದು ಬಾಟಿನ ಇಟ್ಕೊಂಡು ಹೋದೆ. ನಾನು ಹೊಲಕ್ಕೆ ಹೊಂಟಿದ್ದೆ ಹೀರೋ ಹೊಂಡ ತೊಗೊಂಡು. ನೋಡಿ ಲೈಕ್ ಮಾಡಿ ಅಂತ ಹೇಳಿ ವಾಪಸ್ ಬರ್ತಾವಳಲ್ಲಿ ಲೈಕ್ ಅಂತ ನೋಡಿ. ಅವರು ಲೈಕ್ ಅಂತಾರೆ. ಇವ್ರು ನೋಡು ಪಾಣಿ ಕುಡಿತಾವ್ರೆ ಇಬ್ಬರು, ಅರ್ಜುನ ಸಾವಿತ್ರಿ. ಓಕೆ ಬಾಯ್.